ಭಾರ್ಗವಪುರಿ ಶ್ರೀ ಕೋದಂಡರಾಮಚಂದ್ರ ಸ್ವಾಮಿ ದೇವಾಲಯ ಹಿರೇಮಗಳೂರು ಶ್ರೀಯವರ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಇಂದು ಜೋಡಿ ಎತ್ತುಗಳ ಮೂಲಕ ಗ್ರಾಮೀಣ ಸೊಗಡಿನ ಅಲಂಕಾರದೊಂದಿಗೆ ಗ್ರಾಮ ಪ್ರದರ್ಶನದ ಮೂಲಕ ಗ್ರಾಮ ದೇವತೆಗಳಿಗೆ ಪಡಿ ಉತ್ಸವ ಕಾರ್ಯಕ್ರಮ ನಡೆಯಿತು. ಹಿರೇಮಗಳೂರು ಕೋದಂಡರಾಮಚಂದ್ರ ಸ್ವಾಮಿ ದೇವಾಲಯದ ಅರ್ಚಕರಾದ ಹಿರೇಮಗಳೂರು ಕಣ್ಣನ್ರವರು ಮಾತನಾಡಿ, ಫೆಬ್ರವರಿ 28ರಂದು ನಡೆಯಲಿರುವ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಇಂದು ಪಡಿ ಸಂಗ್ರಹ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಫೆಬ್ರವರಿ 25ರಿಂದ ಮಾರ್ಚ್ 3ರವರೆಗೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಹೋಮ ಹವನಗಳು ಜರುಗಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದರು. ಕೋದಂಡರಾಮಚಂದ್ರ ಸ್ವಾಮಿಯವರ ಹಿರೇಮಗಳೂರಿನ ದೇವಾಲಯದಲ್ಲಿ ಪ್ರತಿ ವರ್ಷವೂ ಕೂಡ ರಥೋತ್ಸವವನ್ನು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಹಾಗೂ ಸಮಾಜದ ಸ್ವಾಸ್ಥ್ಯತೆಯ ದೃಷ್ಟಿಯಿಂದ ಈ ಎಲ್ಲ ಗುಣಗಳಿಂದ ನಡೆಯತಕ್ಕಂತಹ ಒಂದು ಆದರ್ಶದ ರಥೋತ್ಸವ. ಈ ರಥೋತ್ಸವದ ಮೊದಲ ದಿನವೇ ಆರಂಭವಾಗುವ ಮುಂಚೆಯೇ ಊರಿನ ಎಲ್ಲ ದೇವತೆಗಳಿಗೂ, ಎಲ್ಲ ದೇವಸ್ಥಾನಗಳಿಗೂ, ಎಲ್ಲ ವರ್ಗದ ಜನಾಂಗಕ್ಕೂ ಕೂಡ ಪಡಿ ಕೊಡುವುದರ ಮೂಲಕ ದೇವಸ್ಥಾನಗಳಿಗೆ ಅವರನ್ನೆಲ್ಲ ಆಮಂತ್ರಿಸ್ತಕ್ಕಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೋದಂಡರಾಮನ ದೇವಸ್ಥಾನದಿಂದ ನಮ್ಮ ನಾಡಿಗೆ ಆದರ್ಶ ಅಂತನಿಸಿದೆ. ಅಂತಹ ಒಂದು ಆದರ್ಶತೆಯ ಈ ಸಾಂಸ್ಕೃತಿಕ ಪರಂಪರೆಯನ್ನು ನಾವು ಜೋಡಿಸಿಕೊಂಡಷ್ಟು ಕೂಡ ನಮ್ಮ ಸಂಸ್ಕೃತಿ ಮತ್ತಷ್ಟು ಸದೃಢಗೊಳ್ಳುತ್ತೆ, ಇದರ ಪರಿಚಯವಾಗುತ್ತೆ. ಆ ದೃಷ್ಟಿಯಿಂದ ಈ ಒಂದು ಹಿರೇಮಗಳೂರಿನ ಕೋದಂಡರಾಮಚಂದ್ರ ದೇವಸ್ಥಾನದಲ್ಲಿ ನಮ್ಮ ದೇವಾಲಯದ ಗ್ರಾಮಸ್ಥರುಗಳು, ಮುಖ್ಯಸ್ಥರುಗಳು ಹಾಗೂ ಪುರೋಹಿತ ವರ್ಗ ಎಲ್ಲರೂ ಕೂಡ ಒಗ್ಗೂಡಿ ಪ್ರತಿಯೊಂದು ದೇವಸ್ಥಾನದ ಮುಂದೆಯೂ ಹೋಗಿ ಪಡಿಯನ್ನು ಕೊಡುವುದರ ಮೂಲಕ ಅವರನ್ನು ಗೌರವಿಸಿ ಕರ್ಕೊಂಡು ಬರ್ತಾ ಇರತಕ್ಕಂಥ ಈ ಒಂದು ಉದಾತ್ತವಾಗಿರ್ತಕ್ಕಂತಹ ಸಾಮಾಜಿಕ ಸ್ವಾಸ್ಥ್ಯತೆಯ ಸಂಘಟನೆ ಉತ್ಸವ ನಾಡಿನ ಎಲ್ಲ ಕಡೆ ಇದು ಪ್ರಚಲಿತಕ್ಕೆ ಬಂದಾಗ ನಮ್ಮ ನಾಡು ನುಡಿಗೆ ಕ್ಷೇಮ ಅಂತಕ್ಕಂಥದ್ದು ಪೂಜಾರಪ್ಪನ ಅಂತರಂಗದ ಕಳಕಳಿ. ಆ ದೃಷ್ಟಿಯಿಂದ 28ನೇ ತಾರೀಕು ನಡೆಯುವ ಕೋದಂಡರಾಮಚಂದ್ರ ಸ್ವಾಮಿಯ ರಥೋತ್ಸವದಲ್ಲಿ ಅದರ ಅಂಗವಾಗಿ ಆರಂಭವಾದಂತಹ ಇಂಥ ಪಡಿ ಉತ್ಸವ ಎಲ್ಲರಿಗೂ ಕೂಡ ಅದು ನಡೆ ನುಡಿಗೆ ಸಮರಸವಾಗಲಿರ್ತಕ್ಕಂಥದ್ದೇ ನಮ್ಮೆಲ್ಲರ ಹಾರೈಕೆ. ಕೋದಂಡರಾಮಚಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯಲಿರುವ ರಥೋತ್ಸವದ ಬ್ರಹ್ಮೋತ್ಸವದ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಸ್ಥಾನದ ಒಂದು ಒಳ್ಳೆಯ ಸಂಪ್ರದಾಯ ಏನಪ್ಪ ಅಂತಂದರೆ, ಎಲ್ಲ ದೇವಸ್ಥಾನದ ಗ್ರಾಮದಲ್ಲಿರುವಂಥ ಎಲ್ಲ ದೇವಸ್ಥಾನಗಳ ಅಮ್ಮನವರಿಗೆ, ದೇವತೆಗಳಿಗೆಲ್ಲ ಕೊಟ್ಟು ಪಡಿಯನ್ನು ಕೊಟ್ಟು ಎಲ್ಲ ಗ್ರಾಮಸ್ಥರನ್ನು ಸೇರಿಸಿ ಎಲ್ಲರಿಂದ ಸೇರಿ ಆಗುವಂತಹ ಉತ್ಸವವೇ ಬ್ರಹ್ಮೋತ್ಸವ, ಜಾತ್ರೆ ಮಹೋತ್ಸವ. ಸೊ ಅದರಲ್ಲಿ ಎಲ್ಲ ರೀತಿಯಾದಂತಹ ವೈಮನಸ್ಯಗಳನ್ನೆಲ್ಲ ದೂರ ಮಾಡಿಕೊಂಡು ಎಲ್ಲರೂ ಒಂದು, ನಾವೆಲ್ಲ ಹಿಂದೂ ಎಂಬ ಒಂದು ತತ್ವದಂತೆ ನಡೆಯುವಂತಹ ಈ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಸೇರಿಕೊಂಡು ಉತ್ಸವವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಗ್ರಾಮಸ್ಥರು, ನಗರದ ಎಲ್ಲ ಒಳ್ಳೊಳ್ಳೆ ಮಹಾತ್ಮರೆಲ್ಲರೂ ಬಂದು ದೇವಸ್ಥಾನದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಹೆಚ್ಚಿನ ಉತ್ಸಾಹದಿಂದ ಜಾತ್ರಾ ಮಹೋತ್ಸವವನ್ನು ನಡೆಸಿಕೊಡ್ತಾರೆ ಅಂತ ಹೇಳಿ ಆಶಿಸ್ತಾ ಗ್ರಾಮಸ್ಥರ ಪರವಾಗಿ ಎಲ್ಲ ದೇವಸ್ಥಾನದ ಎಲ್ಲರ ವತಿಯಿಂದ ಗ್ರಾಮಸ್ಥರಲ್ಲಿ ಎಲ್ಲರಲ್ಲೂ ವಿನಂತಿಸಿಕೊಳ್ಳೋದು, ಎಲ್ಲರೂ ಬಂದು ಎಲ್ಲರೂ ನಮ್ಮ ಗ್ರಾಮ, ನಮ್ಮ ದೇವಸ್ಥಾನವನ್ನು, ನಮ್ಮ ಊರಿನ ಜಾತ್ರೆಯನ್ನು ವಿಜೃಂಭಣೆಯಿಂದ ನಮ್ಮ ಉತ್ಸವದಂತೆ ಆಚರಿಸುವಂಥ ಒಂದು ಕ್ರಮವನ್ನು, ಪರಿಪಾಠಿಯನ್ನು ರೂಢಿಸಿಕೊಂಡು ಬಂದಿದ್ದಾರೆ. ಅದನ್ನು ಹಾಗೆ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಊರಿನ ದೇವಸ್ಥಾನದ ಎಲ್ಲ ಗ್ರಾಮ ದೇವತೆಗಳಿಗೆ ಹೋಗಿ ಕೋದಂಡರಾಮನ ಸ್ವಾಮಿ ಜಾತ್ರೆ ಇರೋದ್ರಿಂದ ಎಲ್ಲ ದೇವರಿಗೂ ನಾವು
ವತಿಯಿಂದ ಒಂದು ಪಡಿ ಕೊಡೋ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಗ್ರಾಮಸ್ಥರೂ ಸೇರಿ ಎಲ್ಲರೂ ಬಂದು ಜಾತ್ರೆಗೆ ಭಾಗವಹಿಸಿ ಜಾತ್ರೆನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳ್ತೇವೆ. ರಾಮ ಜಯಂ ಪ್ರತಿ ವರ್ಷದಂತೆ ಈ ವರ್ಷವೂ ನಡೀತಕ್ಕಂಥ ಶ್ರೀ ಕೋದಂಡ ರಾಮಚಂದ್ರ ಸ್ವಾಮಿಯ ಬ್ರಹ್ಮರಥೋತ್ಸವದ ಅಂಗವಾಗಿ ಶ್ರೀಯುತ ಕಣ್ಣನ್ಮಮ್ಮರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಈ ಒಂದು ಹಿರೇಮಗಳೂರು ಗ್ರಾಮದಲ್ಲಿ ಜಾತ್ಯತೀತತೆ, ಸಮಾನತೆ ಮತ್ತು ಸಾಮರಸ್ಯದಿಂದ ಕೂಡಿರಲಿ ಅಂತೇಳಿ ಇಡೀ ಬಡಾವಣೆಯ ಎಲ್ಲ ದೇವಾಲಯಗಳ ಅರ್ಚಕರಿಗೆ ಕೊಡಿ ಕೊಡುವುದರ ಮೂಲಕ ಒಂದು ದೇವಾಲಯ ಬ್ರಹ್ಮರಥೋತ್ಸವದ ಆಹ್ವಾನ ಪತ್ರಿಕೆ ಕೊಟ್ಟು ಎಲ್ಲರೂ ಕೂಡ ಜಾತ್ಯತೀತ ಮನೋಭಾವದಿಂದ ಒಂದು ರಾಷ್ಟ್ರೀಯ ಭಾವೈಕ್ಯತೆ ಮೂಲಕ ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಕೈ ಜೋಡಿಸಿ ಅಂತೇಳಿ ಈ ಒಂದು ಸಮಾನತೆಯಾಗಿ ಈ ಒಂದು ಪಡಿ ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲೇ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ನಡೀತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ದೇವಾಲಯದ ಅರ್ಚಕವೃಂದರಿಗೂ ಶ್ರೀಯುತ ಕಣ್ಣನ್ಮಮ್ಮ ನೇತೃತ್ವ ನಡೀತಕ್ಕಂಥ ಈ ರಥೋತ್ಸವಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಅಂತೇಳಿ ಈ ಮೂಲಕ ನಾವು ವಿನಂತಿಯನ್ನು ಮಾಡ್ತೀವಿ. ವರ್ಷದ ಕೂಡ ಶ್ರೀಯುತ ಕಣ್ಣನ್ಮಮ್ಮ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಊರಿನ ಗ್ರಾಮಸ್ಥರ ಪರವಾಗಿ ಬಡಿ ಕೊಡುವ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಹಾಗೂ ಕಣ್ಣಮ್ಮಮ್ಮ ಹಾಗೂ ಕನ್ವೀನರಾದಂಥ ಶ್ರೀಮತಿ ರಮಾ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಆದ್ದರಿಂದ ಎಲ್ಲ ಕಾರ್ಯಕ್ರಮಗಳು ಮುಗಿಯುವವರೆಗೂ ಊರಿನ ಗ್ರಾಮಸ್ಥರು ಸಂಪೂರ್ಣ ಸಹಕಾರ ನೀಡಬೇಕು, ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಎಲ್ಲ ಗ್ರಾಮಸ್ಥರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಸಂಸ್ಕೃತ ವಿದ್ವಾಂಸರಾದ ಉದಯ ಸಿಂಹ, ಗ್ರಾಮದ ಮುಖಂಡರು ಹಾಗೂ ದೇವಾಲಯದ ಭಕ್ತರಾದ ಹಿರೇಮಗಳೂರು ರಾಮಚಂದ್ರ, ಕೇಶವ, ಜಗದೀಶ್, ಅನಿಲ್ ಆನಂದ್, ರಮಾ ಮೋಹನ್, ರಂಗನಾಥ್, ಉದಯ್ ಶಂಕರ್ ಭಟ್ ಮುಂತಾದವರು ಉಪಸ್ಥಿತರಿದ್ದರು.